ಕಾವ್ಯ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ನನಗೂ ತುಂಬ ಖುಷಿಯಾಗ್ತಿದೆ. ಸುಮ್ಮನೆ ಏನೂ ಬಂದಿಲ್ಲ ಗುರು, ಟಾಸ್ಕ್ ಎಲ್ಲ ಆಡ್ಕೊಂಡೇ ಬಂದಿದ್ದು. ಆ್ಯಂಡ್ ನನಗಂತೂ ಸಖತ್ ಖುಷಿನೇ ಇದೆ, ಬಿಕಾಸ್ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಡಿಸರ್ವಿಂಗ್ ಇದ್ದಾರೆ ಕಾವ್ಯ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನನಗೆ ಪರ್ಸ್ನಲಾಗಿ ಒಂದಷ್ಟು ಮೆಸೇಜ್ ಬರ್ತಿರ್ತದೆ. ನಾನು ಯಾವಾಗ ಕಾವ್ಯನ ಸಪೋರ್ಟ್ ಮಾಡ್ತಿರ್ತೀನಲ್ಲ, ಆಗೆಲ್ಲ ಪರ್ಟಿಕ್ಯುಲರ್ ಕೆಲವೊಬ್ಬರು ಮಾತ್ರ ಮಾಡ್ತಿರ್ತಾರೆ, ನೀನು ಮತ್ತು ಕಾವ್ಯ ಒಂದೇ ಕ್ಯಾಸ್ಟು, ಅದಕ್ಕೋಸ್ಕರ ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಯ ಹಂಗೆ ಹಿಂಗೆ ಅಂತ. ಇಲ್ಲಿ ಕ್ಯಾಸ್ಟ್ನ ಅದು ಹೆಂಗೆ ಹುಡುಕಿದ್ರು ಅನ್ನೋದು ನನಗಂತೂ ದೇವರನಿಗೂ ಅರ್ಥ ಆಗ್ತಿಲ್ಲ. ಗುರು, ನಾನು ಎಲ್ಲಾದರೂ ನನ್ನ ನೇಮ್ ಮುಂದೆ ನನ್ನ ಕ್ಯಾಸ್ಟ್ ಹಾಕಿ ಓಡಾಡ್ತಾ ಇದ್ದೀನ, ಅಥವಾ ರೇಣು ಆರಾಧ್ಯ ಅನ್ನೋ ಜಾಗದಲ್ಲಿ ಏನಾದರೂ ನೀವು ಅದು ಲಿಂಗಾಯತು ಕ್ಯಾಸ್ಟು ಅಂತ ಅಂದ್ಕೊಂಡಿದ್ದೀರಾ? ನನಗಂತೂ ಗೊತ್ತಿಲ್ಲ. ನಮ್ಮ ಅಪ್ಪನ ಹೆಸರು ರೇಣುಕಾರಾಧ್ಯ ಅಂತ. ನಾವೆಲ್ಲರೂ ಕೂಡ ಆರಾಧ್ಯ ಅಂತಲೇ ಕರೆಯೋದು, ತುಂಬ ಜನ ಅಷ್ಟೇ. ಫುಲ್ ಫಾರ್ಮಿಂದ ಯಾರೂ ಕರೆಯೋಲ್ಲ, ಶಾರ್ಟ್ ಫಾರ್ಮಿಂದನೇ ಆಲ್ಮೋಸ್ಟ್ ಎಲ್ಲರೂ ಕರೆಯೋದು. ಆ್ಯಂಡ್ ನಾನು ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನನ್ನ ಫುಲ್ ನೇಮ್ ಬಂದು ರೇಣು ಆರ್ ಅಂತ ಇರುತ್ತೆ. ಸೊ ಅದು ನಾನು ರೇಣು ಆರ್ ಅಂತ ಚೆನ್ನಾಗಿರಲ್ಲ ಇನ್ಸ್ಟಾಗ್ರಾಮ್ಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಅವ್ರ ಅಪ್ಪದ ನೇಮ್ ಇಟ್ಕೊತಾರಲ್ವ, ಆ ಥರ ಯಾವ್ದಾದ್ರು ಒಂದು ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆರಾಧ್ಯ ಅಂತ ಸೆಲೆಕ್ಟ್ ಮಾಡಿ ರೇಣು ಆರಾಧ್ಯ ಅಂತ ಇಟ್ಕೊಂಡಿದ್ದು. ಆ್ಯಂಡ್ ಆರಾಧ್ಯ ಅನ್ನೋ ಪ್ರಕಾರ ಬಂದರೆ ನಾವು ವೀರಶೈವ ಲಿಂಗಾಯತರಾಗಿರ್ತೀವಿ, ಆರಾಧ್ಯ ಅಂದರೆ ಆರಾಧ್ಯಸ್ ಆಗಿರ್ತಾರೆ. ಲಿಂಗಾಯತ್ಸಲ್ಲೂ ಒಂದಷ್ಟು ಕ್ಯಾಟಗರೀಸ್ಗಳಿದ್ದಾವೆ. ಸೊ ನಾನು ಬಂದು ವೀರಶೈವ. ಹಂಗೇನಾದ್ರು ನಾನು ಕ್ಯಾಸ್ಟಿಸಮ್ ಮಾಡೋ ಥರ ಆಗಿದ್ದರೆ, ಅಥವಾ ನಾನು ಕ್ಯಾಸ್ಟ್ ಅದು ಇದು ಅನ್ನೋದು ಸ್ವಲ್ಪ ತಲೆ ಏರಿಸ್ಕೊಂಡ್ಬಿಟ್ಟಿದ್ರೆ, ನಾನು ರೇಣು ಶೈವ ಅಂತ ಇಟ್ಕೊತಿದ್ದೆ ಹೊರತು ರೇಣು ಆರಾಧ್ಯ ಅಂತ ನಮ್ಮ ಅಪ್ಪನ ಹೆಸರು ಇಟ್ಕೊತಿರಲಿಲ್ಲ. ಅದೊಂದು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಕ್ಯಾಸ್ಟ್ನೆಲ್ಲ ಮಧ್ಯೆ ತೊಗೊಂಡು ಬರೋ ಅಂಥ ಕ್ಯಾಟಗರಿ ನಂದಲ್ವೂ ಅಲ್ಲ. ಆಮೇಲೆ ತುಂಬ ಜನ ಇಟ್ಕೊತಾರೆ ಅವ್ರ ನೇಮ್ ಮುಂದೆ ಅವ್ರ ಕ್ಯಾಸ್ಟ್ ಏನಿದೆ ಅದು ಸರ್ನೇಮ್ ಅದನ್ನೊಂದು ಇಟ್ಕೊತಾರೆ. ನಂದು ಆ ಥರ ಯಾವುದೂ ಸರ್ನೇಮ್ ಇಲ್ಲ ಗುರು, ನಾರ್ಮಲಾಗಿ ನಮ್ಮ ಅಪ್ಪನ ಹೆಸರೇ ನಾನು ಇಟ್ಕೊಂಡಿರೋದು. ಆಮೇಲೆ ನಮ್ಗೆ ಆ ಕ್ಯಾಸ್ಟು ಈ ಕ್ಯಾಸ್ಟು ಇವೆಲ್ಲ ಏನೂ ಗೊತ್ತಿಲ್ಲ. ಇರೋದು ಎರಡೇ ಕ್ಯಾಸ್ಟು, ಒಂದು ಹುಡುಗ ಒಂದು ಹುಡುಗಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ್ಯಂಡ್ ನಮ್ಮದು ಶ್ರೇಷ್ಠ ಜಾತಿ, ಇವ್ರದ್ದು ಕೀಳು ಜಾತಿ, ಈ ಥರ ಎಲ್ಲ ಥಿಂಕ್ ಮಾಡೋ ಅಷ್ಟು ಚೀಪ್ ಮೆಂಟಾಲಿಟಿ ನನಗಂತೂ ಇಲ್ಲ. ಯಾರೇ ಒಳ್ಳೇದು ಮಾಡಿದ್ರು ಅವ್ರ ಬಗ್ಗೆ ವೀಡಿಯೋಸ್ ಮಾಡೇ ಮಾಡ್ತೀನಿ ನಾನು. ಆ್ಯಂಡ್ ಅಶ್ವಿನಿಯವರು ಕೂಡ ಒಳ್ಳೇದು ಮಾಡಿದ್ರೆ ಅವ್ರ ಬಗ್ಗೆನೂ ಒಳ್ಳೇದೇ ವೀಡಿಯೋ ಮಾಡ್ತೀನಿ. ಸೊ ಸಪೋರ್ಟ್ ಮಾಡ್ತಾರೆ ಅಂದ ಮಾತ್ರಕ್ಕೆ ಕ್ಯಾಸ್ಟು ಅದು ಇದು ಇವೆಲ್ಲ ಬೇಡ ಗುರು, ಇವೆಲ್ಲ ಚೆನ್ನಾಗೂ ಕಾಣಿಸಲ್ಲ ನೋಡೋದಕ್ಕೆ.